ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಕಾಫಿ ಟೀ ಏನಾದ್ರೂ ಕುಡಿತೀರಾ? ಅದೆಲ್ಲ ಏನು ಬೇಡಮ್ಮ. ರತ್ನಮ್ಮ, ಹೇಳಿ, ಏನ್ ವಿಚಾರ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಅಣ್ಣವರು ಫೋನ್ ಮಾಡಿದ್ರು. ಮಾಧವಿ ಜಾತಕಕ್ಕೆ ಏನೇನ್ ಬೇಕೋ ಅದೆಲ್ಲ ಕೇಳಿದ್ರು. ಅಷ್ಟೇ ಅಲ್ಲಮ್ಮ, ಅಣ್ಣವರು ತಾವೇ ಮುಂದೆ ನಿಂತು ಈ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದೇ ಆಯ್ತಲ್ಲ. ನಮ್ಮ ಅಣ್ಣನೇ ಹಾಗೆ. ಅವನಿಗಿಷ್ಟ ಆಯ್ತು ಅಂತಂದ್ರೆ ಆಕಾಶಕ್ಕೆ ಚಪ್ರ ಹಾಕ್ಸ್ಬಿಡ್ತಾನೆ. ಅವನಿಗೇನಾದ್ರೂ ಸಂತೋಷ ಆಗತ್ತೆ ಅಂತಂದ್ರೆ ಅವನ್ ಏನ್ ಬೇಕಾದ್ರೂ ಮಾಡಕ್ ತಯಾರಾಗ್ಬಿಡ್ತಾನೆ. ಕುಡೀರಿ ಜ್ಯೂಸ್. ಆದ್ರೂ ನಾವು ತುಂಬಾ ಅದೃಷ್ಟ ಮಾಡಿದ್ವಿ ಅಮ್ಮ. ನೀವೆಲ್ಲ ಮುಂದೆ ನಿಂತು ನನ್ನ ಮಗಳು ಮದುವೆ ಮಾಡ್ಕೊಡ್ತಿದ್ದೀರಲ್ಲ. ಜೀವನ ಪೂರ್ತಿ ನಿಮ್ಮ ಉಪಕಾರನ ನಾವು ಮರೆಯೋದಿಲ್ಲಮ್ಮ. ಅಯ್ಯೋ, ಇದ್ರಲ್ಲಿ ನಮ್ ದೊಡ್ಡತನ ಏನಿದೆ? ಮಾಧವಿಗೆ ನಮ್ಮ ಶಂಕರು ಚಿನ್ನು ಅವನೇ ಸರಿಯಾದ ಹುಡುಗ. ಹಾಗಲ್ಲಮ್ಮ, ನಮ್ಮ ಹುಡುಗ ಒಪ್ಕೊಂತಾನೋ ಇಲ್ವೋ ಅನ್ನೋ ಚಿಂತೆ ಇತ್ತು. ಈಗ ಅಣ್ಣವರೇ ಮುಂದೆ ನಿಂತಿದ್ಕೆ ನಮ್ಗೊಂದು ದೊಡ್ಡ ನಂಬಿಕೆ ಬಂತು. ಮಾ, ಏನು ಅಂತ ಮಾತಾಡ್ತಿದ್ದೀರಾ? ಅವನ್ ನಿಮ್ಗೆ ಸೋದ್ರ ಅಳಿಯ, ಆದ್ರೆ ನಮ್ಮನೆ ಹುಡುಗ ಅವನು ಗೊತ್ತಾ? ಅವನ್ನ ಒಂಟಿಯಾಗಿ ಬಿಟ್ಬಿಡ್ತೀವ ನಾವು? ಯಾಕಿಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಆಮೇಲೆ ಇನ್ನೊಂದು ವಿಚಾರ, ಮದ್ವೆ ಮಾಡ್ಕೊಟ್ಟಿದ ತಕ್ಷಣ ನಮ್ಮ ಅವನ ಸಂಬಂಧ ಮುಗ್ದೋಯ್ತು ಅಂತ ಅನ್ಕೋಬೇಡಿ. ನಮ್ ಹುಡ್ಗನ್ನ ಚೆನ್ನಾಗಿ ನೋಡ್ಕೋಬೇಕು ನೀವು. ನಮ್ ಕರ್ತವ್ಯ ಮಾಡ್ಕೊಡ್ತಿದೀವಿ ಅಷ್ಟೇ. ಮಾಧವಿ ಮೇಡಮ್, ನೀನು ಅಷ್ಟೇ. ನಮ್ ಹುಡ್ಗ ಚಿನ್ನದ ತರ. ಅವನ್ ಕಣ್ಣಲ್ಲಿ ಯಾವತ್ತೂ ನೀರ್ ಬರ್ಸ್ಬಾರ್ದು. ನೋಡಿದ್ರಾ, ಈಗ್ಲೇ ನಿಮ್ ಮಗಳು ನಾಚ್ಕೊಳ್ಳೋದಕ್ ಶುರು ಮಾಡ್ಬಿಟ್ಲು. ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣಿಸ್ತಿದೆ. ಮಾಧವಿ, ಇನ್ನೊಂದ್ ವಿಷಯ. ಹಾ ಅಕ್ಕ, ಹೇಳಿ. ನಾನು ಅವನ ಹತ್ರ ಹೇಳ್ತೀನಿ. ಅವನ್ ನಿನ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ನಿನಗೇನೇನ್ ಬಟ್ಟೆ ಬೇಕೋ ಎಲ್ಲ ತಗೋ, ಎಷ್ಟು ಬೇಕಾದ್ರೂ ತಗೋ. ಇನ್ನೂ ಏನಾದ್ರೂ ಒಡವೆ ಆಸೆಗಳಿದ್ರೆ ಪ್ಲೀಸ್ ಹೇಳು, ತಗೋ. ಯಾವ ಸಂಕೋಚನೂ ಪಟ್ಕೋಬೇಡ. ಆಯ್ತಕ್ಕ. ತುಂಬಾ ಥ್ಯಾಂಕ್ಸ್ ಅಕ್ಕ. ಹೇಗೋ ಅಮ್ಮ, ನೀವು ಮಧ್ಯಸ್ಥಿಕೆ ವಹಿಸಿದ್ಕೆ ಈ ಮದ್ವೆ ನಡೀತಾ ಇದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ. ಇನ್ನೊಂದ್ಸಲ ಆತರ ಹೇಳಿದ್ರೆ ನನ್ನ ಕೋಪ ಬರುತ್ತಷ್ಟೆ. ಕೋಪ ಬಂದ್ರೆ ನಮ್ಮಣ್ಣಂಗ್ ಫೋನ್ ಮಾಡಿ ಹೇಳ್ಬೇಕಾಗತ್ತೆ. ನಾನ್ ಸಂತೋಷವಾಗಿದ್ರೆ ನಮ್ಮಣ್ಣ ಏನ್ ಮಾಡ್ತಾನೆ ಅಂತ ಗೊತ್ತಲ್ವಾ? ನನಗ್ ಕೋಪ ಬಂದ್ರೆ ನಮ್ಮಣ್ಣ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಷ್ಟೇ. ಸರಿಮಾ, ಈ ಸಂತೋಷದ ವಿಚಾರನ ನೇರವಾಗಿ ನಿಮ್ಗೆ ಹೇಳಿ ಆಮೇಲೆ ಮನೆಗೆ ಹೋಗೋಣ ಅಂತ ಬಂದ್ವಿ. ನಾವಿನ್ ಹೊರಡ್ತೀವಮ್ಮ. ನನ್ನ ಸೋದರಳಿಯ ಬಂದು ಕಾಯ್ತಾ ಇರ್ತಾನೆ. ಬೀಗದ ಕೈ ಅವನ ಹತ್ರ ಇಲ್ಲ, ನನ್ನ ಹತ್ರ ಇದೆ. ನೀವು ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲಿವರೆಗೂ ಬರೋ ಕಷ್ಟ ಯಾಕೆ ತಗೊಂಡ್ರಿ? ಸರಿ ಬಿಡಿ, ಒಳ್ಳೇದಾಯ್ತು. ಮಾಧವಿ ಮುಖದಲ್ಲಿ ನಾಚಿಕೆ ನೋಡ್ದಂಗಾಯ್ತು. ಯಾವ ಮನೆಯಿಂದ ಬಂತು ಈ ಮಗು? ಒಂದ್ ವೇಳೆ ಆ ಮನೆಗ್ ಸಿಗದೆ ಬೇರೆ ಎಲ್ಲಾದ್ರೂ ಸಿಕ್ಕಿದ್ರೆ ಏನಾಗಿರೋದು? ವೀರಣ್ಣವ್ರೆ, ಶಾಂತಿ ನಿವಾಸದ ವಜ್ರನ ಜೋಪಾನ್ವಾಗಿ ಕಾಪಾಡಿ ವಾಪಸ್ ಕೊಟ್ಟಿದ್ದೀರಾ. ಆ ಭಗವಂತ ನಿಮ್ಗೆ
ದೀರ್ಘಾಯುಷ್ ಕೊಡ್ಲಿ. ಅಮ್ಮ, ನೀವು ತಪ್ಪು ತಿಳಿಲಿಲ್ಲ ಅಂದ್ರೆ ನಂದೊಂದು ಮಾತು. ಹೇಳಿ. ಅದೇನಿಲ್ಲ, ನಾವು ಬಂದು ನಿಮ್ಮ ಹತ್ರ ಕೇಳ್ಕೊಂಡಿದ್ಕೆ ನೀವು ಮದುವೆ ವಿಚಾರನ ಅಣ್ಣನ ಹತ್ರ ಹೇಳಿದ್ರಿ ಅಂತ ಚಿನ್ನಗ್ ಗೊತ್ತಾಗೋದು ಬೇಡ. ಯಾಕೆಂದ್ರೆ ಗೊತ್ತಾದ್ರೆ ನಮ್ಮ ಹುಡುಗ ತಪ್ಪು ತಿಳ್ಕೊಂತಾನೆ. ಅಯ್ಯೋ, ಅದೆಲ್ಲ ನಾನ್ ನೋಡ್ಕೋತೀನಿ, ಅದ್ರ ಚಿಂತೆ ಬಿಡಿ.